ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ನಾವಿವತ್ತು KSTDC ಬಸ್ಸಲ್ಲಿ ಬ್ಯಾಂಗ್ಳೂರ್ ಫುಲ್ ಡೇ ಟ್ರಿಪ್ಗೆ ಹೊರಟಿದ್ದೀವಿ. ಬನ್ನಿ ನಿಮಗೂ ನಮ್ಮ ಜೊತೆ ನಾವೇನೇನು ನೋಡಿದ್ವಿ, ಅಲ್ಲಿ ಏನೇನು ಮಾಡಿದ್ವಿ ಅಂತೆಲ್ಲ ತೋರಿಸ್ತೀನಿ. ಮೊದಲಿಗೆ KSTDC ಬಸ್ ಬಂದು ನಿಂತಿತ್ತು. ಇದು ಗ್ರೌಂಡ್ ಫ್ಲೋರಲ್ಲೇ ಬರುತ್ತೆ. KSTDC ಆಫೀಸ್ ಮುಂದೆನೇ ನಿಲ್ಲುತ್ತೆ. ಮೊದಲಿಗೆ ಅವರು ನಮ್ಮನ್ನು ಇಸ್ಕಾನ್ಗೆ ಕರ್ಕೊಂಡು ಹೋಗ್ತಾರೆ. ಇಸ್ಕಾನ್ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ತಿಂಡಿಗೆ ನಿಲ್ಲಿಸ್ತಾರೆ. ತಿಂಡಿ ಫೇರ್ ಖರ್ಚೆಲ್ಲ ನಮ್ಮದೇ ಆಗಿರುತ್ತೆ. ಬರೀ ಬಸ್ ಫೇರ್ ಮಾತ್ರ ಅವರು ನಮಗೆ ಮೊದಲೇ ಕಲೆಕ್ಟ್ ಮಾಡಿರ್ತಾರೆ. AC ಡಿಲಕ್ಸ್ ಬಸ್ಸಲ್ಲಿ ನಮಗೆ 720 ರೂಪಾಯಿ ಆಗುತ್ತೆ ಒಬ್ಬರಿಗೆ, ಅಡಲ್ಟ್ಗೆ. 5 ಇಯರ್ಸ್ ಮೇಲಿರೋ ಮಕ್ಕಳಿಗೆ ಎಲ್ಲರಿಗೂ ಸಹಿತ 720 ರೂಪಾಯಿ ಆಗುತ್ತೆ. ಅವರು ಫಸ್ಟ್ ಇಸ್ಕಾನ್ಗೆ ಕರ್ಕೊಂಡು ಹೋಗ್ತಾರೆ. 8 ಗಂಟೆಗೆ 8-8:15 ಆಲ್ಮೋಸ್ಟ್ ನಾವು ಇಸ್ಕಾನ್ ರೀಚ್ ಆದ್ವಿ. ಅಲ್ಲಿ ಎಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ತಿಂಡಿ ಸಹಿತ ತಿಂದ್ಕೊಂಡು ಬೇಗ ದರ್ಶನ ಆಗೋಗುತ್ತೆ. ಯಾಕಂದರೆ ಜಾಸ್ತಿ ರಶ್ ಇರಲ್ಲ, ಬೆಳಗ್ಗೆ ಬೇಗ ಹೋಗಿರೋದ್ರಿಂದ. ಇಸ್ಕಾನಿಂದ ನಮಗೆ ಪ್ರಸಾದ ಕೂಡ ಅಲ್ಲೇ ಸಿಕ್ತು. ಪ್ರಸಾದ ತಿಂದ್ಕೊಂಡು ನಾವು ಪಕ್ಕದಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿ 10 ಗಂಟೆಗೆ ಹೋದ್ವಿ. 10:15ಗೆಲ್ಲ ನಮಗೆ ದರ್ಶನ ಆಗೋಯಿತು. ಜಾಸ್ತಿ ರಶ್ ಏನೂ ಇರಲಿಲ್ಲ. ಅಲ್ಲಿಂದ ನಾವು ಬನ್ನರ್ಘಟ್ಟಗೆ ಹೋದ್ವಿ. ಬನ್ನರ್ಘಟ್ಟ ರೀಚ್ ಆಗೋಷ್ಟರಲ್ಲಿ ನಮಗೆ 11:30 ಆಗಿತ್ತು. ಅಲ್ಲಿ ನಮಗೆ ಒಳಗಡೆ ಅವರೇ ಟಿಕೆಟ್ ಕೂಡ ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಅವರೇ ಟಿಕೆಟ್ ತೊಗೊಂಡು ನಮಗೆ ಫಸ್ಟು ಸಫಾರಿ ಕರ್ಕೊಂಡು ಹೋಗ್ತಾರೆ. ಪರ್ ಪರ್ಸನ್ 350 ರೂಪೀಸ್ ಆಗುತ್ತೆ ಅಡಲ್ಟ್ಗೆ. 5 ಇಯರ್ಸ್ ಇಂದ 12 ಇಯರ್ಸ್ ಚಿಲ್ಡ್ರನ್ಗಾದರೆ 200 ರೂಪೀಸ್ ಆಗುತ್ತೆ ಸಫಾರಿ. ಅದು ನಾನ್ AC ಬಸ್ಸಲ್ಲಿ. ಅಲ್ಲಿ ಎಲ್ಲ ಪ್ರಾಣಿಗಳು ತುಂಬ ಚೆನ್ನಾಗಿ ತೋರಿಸ್ತಾರೆ. ನಿಧಾನಕ್ಕೆ ಎಲ್ಲ ಕಡೆನೂ ಕವರ್ ಮಾಡಿಕೊಂಡು ಹುಲಿ, ಸಿಂಹ, ಆನೆ, ಕರಡಿ ಎಲ್ಲದನ್ನೂ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಸಫಾರಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಮತ್ತೆ ಝೂಗೆ ಎಂಟರ್ ಆದ್ವಿ. ಝೂಗೆ ಮತ್ತು ಸಫಾರಿಗೆ ಎರಡೂ ಸೇರಿಸಿ 350 ರೂಪೀಸ್ ಕಲೆಕ್ಟ್ ಮಾಡಿರ್ತಾರೆ. ಬರೀ ನೀವು ಝೂ ಮಾತ್ರ ನೋಡ್ತೀವಿ, ಸಫಾರಿ ಬೇಡ ಅಂದರೆ 100 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ ಅಡಲ್ಟ್ಸ್ಗೆ. ಝೂನಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ವಿ. ಪರ್ ಪರ್ಸನ್ 120 ರೂಪೀಸ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಝೂ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಪ್ಲಾನೆಟೋರಿಯಮ್ಗೆ ಹೊರಟ್ವಿ. ಆದರೆ ನಾವು ಪ್ಲಾನೆಟೋರಿಯಂ ಹೋಗಲಿಲ್ಲ, ಮಕ್ಕಳು ತುಂಬ ಸುಸ್ತಾಗಿದ್ರು, ಇಲ್ಲೇ ಓಡಾಡಿ ಅಂತ ನಾವು ಮಧ್ಯೆ ಲಾಲ್ಬಾಗಲ್ಲೇ ಇಳ್ಕೊಂಡ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ. ಇದಾದಮೇಲೆ ಅವ್ರು ನೆಕ್ಸ್ಟು 5:30 ಶೋಗೆ ಪ್ಲಾನೆಟೋರಿಯಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 5:30ಇಂದ 6:10 ತನಕ ಪ್ಲಾನೆಟೋರಿಯಮಲ್ಲಿ ಶೋ ಇರುತ್ತೆ. ಶೋ ಆದ ನಂತರ ಯಶವಂತಪುರ್ಗೆ ಎಲ್ಲರೂ ಡ್ರಾಪ್ ಮಾಡ್ತಾರೆ. ಇದಾಗಿತ್ತು ನನ್ನ KSTDC ಅವ್ರ ಜೊತೆ ಬ್ಯಾಂಗ್ಳೂರ್ ಫುಲ್ ಡೇ ಟ್ರಿಪ್ ಜರ್ನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಲೈಕ್ ಮಾಡಿ.